ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ರಾಜ್ಯೋತ್ಸವ ನಾನೇ ರಾಜ್ಕುಮಾರ ಚಿತ್ರ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ನನ್ನ ಈ ಚಾನಲ್ನ ವಿಡಿಯೋಗಳನ್ನ ಸಂಚಿಕೆಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ನೋಡಿ ಹರಿಸ್ತಾ ಇದ್ದೀರಾ. ಈ ಒಂದು ಪ್ರೋತ್ಸಾಹಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದೇ ರೀತಿ ಸಂಚಿಕೆಗಳನ್ನ ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡಿ ನಮ್ಮ ಚಾನಲ್ನ ಹರಸಿ. ಸ್ನೇಹಿತರೆ, ನಾನಿವತ್ತು ಒಂದು ಅಣ್ಣವರ ನಾಯಕ ನಟನೆಯ ಉತ್ತಮ ಸಾಂಸಾರಿಕ ಚಿತ್ರವಾದಂಥ ಒಂದು ಚಿತ್ರದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಹಂಚಿಕೊಳ್ಳೋದಕ್ಕೆ ನಿಮ್ಮೊಂದಿಗೆ ಇವತ್ತು ಬಂದಿದ್ದೀನಿ. ಹಾಗೆ 1971ರಲ್ಲಿ ಮೂಡಿಬಂದಂತಹ ಒಂದು ಸುಂದರ ಸಾಂಸಾರಿಕ ಚಿತ್ರ ಕೂಡ ಅಂತ ಹೇಳ್ಬೋದು ಈ ಚಿತ್ರ. ಅದರ ಹೆಸರು ಬಂದು ಕಾಸಿದ್ರೆ ಕೈಲಾಸ. ಹಾಗೆ ಇದು ಅಣ್ಣವರ ನಾಯಕ ನಟನೆಯ 132ನೇ ಕನ್ನಡ ಚಿತ್ರ ಕೂಡ ಹೌದು. ಇನ್ನು ಚಿತ್ರದ ತಾಂತ್ರಿಕ ವರ್ಗಕ್ಕೆ ಬರೋದಾದರೆ, ಈ ಚಿತ್ರದ ಒಂದು ನಿರ್ದೇಶನದ ಜವಾಬ್ದಾರಿಯನ್ನು ಕೆ ಜಾನಕಿರಾಮ್ ಅನ್ನೋರು ನಿರ್ವಹಿಸಿರ್ತಾರೆ. ಇವ್ರ ಬಗ್ಗೆ ಹೇಳೋದಾದರೆ, ಮೊದಲು ಇವರು ಸಿನಿಮಾಟೋಗ್ರಾಫರ್ ಆಗಿ ಚಿತ್ರರಂಗಕ್ಕೆ, ಕನ್ನಡ ಚಿತ್ರೋದ್ಯಮಕ್ಕೆ ಕಾಲಿಡ್ತಾರೆ. ಮಹಾತ್ಮ ಕಬೀರ್ 1962ರಲ್ಲಿ, ಬೆಟ್ಟದ ಹುಲಿ 1965ರಲ್ಲಿ ಈ ಎರಡು ಚಿತ್ರಗಳಲ್ಲಿ ಸಿನಿಮಾಟೋಗ್ರಾಫರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ನಂತರ ಬಡ್ತಿ ಪಡೆದು ಹಲವಾರು ಚಿತ್ರಗಳಲ್ಲಿ ಇವರು ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ನಿರ್ಮಾಣನೂ ಕೂಡ ಹಲವಾರು ಚಿತ್ರಗಳಿಗೆ ಮಾಡ್ತಾರೆ. ಅವುಗಳೆಂದರೆ ಕಾಸಿದ್ರೆ ಕೈಲಾಸ, ಬಲು ಅಪರೂಪ ನಮ್ಮ ಜೋಡಿ, ಅಜ್ಞಾತವಾಸ, ಮಾನವ ದಾನವ, ಈ ಬಂಧ ಅನುಬಂಧ ಮುಂತಾದ ಚಿತ್ರಗಳನ್ನು ತೆರೆಗೆ ತರ್ತಾರೆ. ಹಾಗೆ ರವಿಚಂದ್ರನ್ ಅವರ ಒಂದು ನಾಯಕ ನಟನೆಯ ಪೋಲಿ ಹುಡುಗ ಚಿತ್ರಕ್ಕೆ ಇವರೇ ಚಿತ್ರಕಥೆಯನ್ನು ಬರೆದು ಬಂಡವಾಳವನ್ನು ಕೂಡ ಹಾಕಿ ಚಿತ್ರ ಮಾಡ್ತಾರೆ. ಅದು ಇವರ 2014ರಲ್ಲಿ ತೆರೆ ಕಂಡಂತಹ ಸಾಯಿಕುಮಾರ್ ನಾಯಕ ನಟನೆಯ ಸೆಂಟ್ರಲ್ ಜೈಲ್ ಅನ್ನೋ ಚಿತ್ರಕ್ಕೆ ಚಿತ್ರಕಥೆಯನ್ನು ಕೂಡ ಕೊನೆಯದಾಗಿ ಬರೆದು ಉದ್ಯಮಕ್ಕೆ ಒಂದು ತಮ್ಮ ಛಾಪನ್ನು ಮೂಡಿಸ್ತಾರೆ. ಇನ್ನು ನಮ್ಮ ಚಿತ್ರದ ವಿಷಯಕ್ಕೆ ಬರೋಣ. ಈ ಚಿತ್ರಕ್ಕೆ ಕಾಸಿದ್ರೆ ಕೈಲಾಸ ಅನ್ನೋ ಚಿತ್ರಕ್ಕೆ ಬಂಡವಾಳ ಅಂದರೆ ನಿರ್ಮಾಣದ ಜವಾಬ್ದಾರಿ ಕೂಡ ಇವರೇ ವಹಿಸ್ಕೊಂಡಿರ್ತಾರೆ. ಅಲ್ಲದೆ ಛಾಯಾಗ್ರಹಣದ ಒಂದು ಜವಾಬ್ದಾರಿ ಕೂಡ ಇವರದ್ದೇ ಆಗಿರುತ್ತೆ. ಇನ್ನು ಸಂಕಲನವನ್ನು ಬಂದು ಅಂದಿನ ಕಾಲದ ಪ್ರಸಿದ್ಧರಾದಂತಹ ಪಿ ಭಕ್ತವತ್ಸಲಂ ಅನ್ನೋರು ಮಾಡಿದ್ದಾರೆ. ಕಥೆಯನ್ನು ಬಂದು ಬಾಲಮುರುಗನ್ ಅನ್ನೋರು ಬರೆದಿರ್ತಾರೆ. ಹಾಗೆ ಈ ಚಿತ್ರದ ಒಂದು ಉಸಿರು, ಸಂಗೀತ, ಅದರ ಒಂದು ಜವಾಬ್ದಾರಿಯನ್ನು ಸತ್ಯಂ ಅನ್ನೋರು ನಿರ್ವಹಿಸಿರ್ತಾರೆ. ಇನ್ನು ಈ ಚಿತ್ರದ ಒಂದು ತಾರಾ ಬಳಗಕ್ಕೆ ಬರೋದಾದರೆ, ನಾಯಕರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಹಾಗೆ ನಾಯಕಿಯಾಗಿ ಬಹುಭಾಷಾ ನಟಿ ಅಂತಲೂ ಹೇಳ್ಬೋದು, ವಾಣಿಶ್ರೀ ಅವರು ನಟಿಸಿರ್ತಾರೆ. ಇವ್ರ ಬಗ್ಗೆ ಚಿಕ್ಕದಾಗಿ ಚೊಕ್ಕವಾಗಿ ಹೇಳಬೇಕು ಅಂತಂದರೆ, ಇವರು ತಮಿಳಿನಲ್ಲಿ ಹುಟ್ಟಿ ಬೆಳೆದವರಾದರೂ ಕೂಡ ತೆಲುಗಿನಲ್ಲಿ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಒಂದು ಛಾಪನ್ನು ಮೂಡಿಸಿರ್ತಾರೆ. ಅಂದಿನ ಸೂಪರ್ ಸ್ಟಾರ್ಗಳಾದಂತಹ MGR, ANR, ಶಿವಾಜಿ ಗಣೇಶನ್, ತೆಲುಗು ಸ್ಟಾರ್ ಆದಂತಹ ಕೃಷ್ಣ ಅವರೊಂದಿಗೆ ಬಹಳ ಚಿತ್ರಗಳಲ್ಲಿ ನಟಿಸಿ ಹಲವು ಪ್ರಶಸ್ತಿಗಳನ್ನು ತಮ್ಮ ಹೆಸರಿನಲ್ಲಿ ಪಡ್ಕೊಂಡಿರ್ತಾರೆ. ಉಳಿದಂತೆ ಈ ಚಿತ್ರ ಬಳಗದಲ್ಲಿ ಪಂಡರಿಬಾಯಿ, ಶ್ರೀನಾಥ್ ಅವರು ಕೂಡ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರ್ತಾರೆ. ಹಾಗೆ ಪ್ರಭಾಕರ್ ಕೂಡ ಒಂದು ಸಣ್ಣ ಪಾತ್ರದಲ್ಲಿ ಬಂದು ಹೋಗ್ತಾರೆ. ಇನ್ನೊಂದು ಸ್ನೇಹಿತರೆ, ಮುಖ್ಯವಾಗಿ ಒಂದು ನಾಯಕನ ಸ್ನೇಹಿತನ ಪಾತ್ರದಲ್ಲಿ ಉದಯ್ ಕುಮಾರ್ ಅವರು ಒಂದು ರಾಜ್ಕುಮಾರ್ ಅವರ ಒಂದು ಸಮನಾಗಿ ಒಂದು ಪಾತ್ರವನ್ನು ನಿರ್ವಹಿಸಿರ್ತಾರೆ. ಅದು ಜನಮೆಚ್ಚುಗೆ ಕೂಡ ಗಳಿಸುತ್ತೆ. ಇನ್ನು ಇವರಿಬ್ಬರು ಒಟ್ಟಾಗಿ ನಟಿಸಿದ ಒಂದು ಕೊನೆಯ ಚಿತ್ರ ಕೂಡ ಇದು ಹೌದು ಅನ್ನೋದು ಒಂದು ದಾಖಲಾಗಿದೆ, ಕಾಸಿದ್ರೆ ಕೈಲಾಸ. ಹಾಗೆ ಇವರಿಬ್ಬರು ಒಟ್ಟಾಗಿ ಮಹಿಷಾಸುರ ಮರ್ದಿನಿ ಅನ್ನೋ ಒಂದು ಚಿತ್ರದಿಂದ ನಟನೆಯನ್ನು ಒಟ್ಟಾಗಿ ಮಾಡ್ತಾರೆ. ತದನಂತರ ಕಾಸಿದ್ರೆ ಕೈಲಾಸ ಚಿತ್ರದಲ್ಲಿ ಇವರ ಒಂದು ನಟನೆ ಒಟ್ಟಾಗಿ ನಟಿಸೋದು ಬೇರ್ಪಡುತ್ತೆ. ಹಾಗೆ ಉದಯ್ ಕುಮಾರ್ ಅವರು ಸುಮಾರು 43 ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರೊಂದಿಗೆ ನಟಿಸ್ತಾ ಬಂದಿರುತ್ತಾರೆ. ಹಾಗೆ ತದನಂತರ ಹಲವಾರು ಚಿತ್ರಗಳಲ್ಲಿ ಅವರು ನಟಿಸ್ತಾರೆ. ಸುಮಾರು 170ಕ್ಕೂ ಕನ್ನಡ ಚಿತ್ರಗಳಲ್ಲಿ ಅವರು ನಟಿಸ್ತಾರೆ. ಅಲ್ಲದೆ ಹಲವಾರು ಪರಭಾಷೆ ಚಿತ್ರಗಳಲ್ಲೂ ಕೂಡ ಅವರು ಅಭಿನಯಿಸಿರ್ತಾರೆ ಸ್ನೇಹಿತರೆ. ಇನ್ನು ಈ ಚಿತ್ರದಲ್ಲಿ ಒಟ್ಟು 4 ಹಾಡುಗಳು ರಚಿಸಲಾಗಿದೆ. ಸತ್ಯಂ ಅವರ ಸಂಗೀತದಲ್ಲಿ ಹಾಡುಗಳು ಮೂಡಿಬಂದಿವೆ. ಹಾಡುಗಳಿಗೆ ಸಾಹಿತ್ಯವನ್ನು ಚಿ ಉದಯಶಂಕರ್ ಹಾಗೂ RN ಜಯಗೋಪಾಲ್ ಅವರು ಸೇರಿ ಬರೆದಿರ್ತಾರೆ. ಇನ್ನು ಹಾಡಿನ ವಿಭಾಗಕ್ಕೆ ಬರೋಣ. ಈ ಚಿತ್ರದಲ್ಲಿ PB ಶ್ರೀನಿವಾಸ್ ಅವರು 2 ಹಾಡುಗಳಿಗೆ ಧ್ವನಿಯನ್ನು ನೀಡಿರ್ತಾರೆ. ಅವರೊಂದಿಗೆ P ಸುಶೀಲ ಅವರು ಕೂಡ ಹಾಡುಗಳಿಗೆ ಧ್ವನಿಗೂಡಿಸಿರ್ತಾರೆ.
ಇನ್ನು ಮತ್ತೊಂದು ಹಾಡಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ ಆರ್ ಈಶ್ವರಿ ಅವರು ಕೂಡ ಧ್ವನಿಗೂಡಿಸಿರ್ತಾರೆ. ಇನ್ನು ಈ ಚಿತ್ರದ ಒಂದು ವಿಶೇಷತೆ ಬಗ್ಗೆ ಹೇಳಬೇಕು ಅಂತಂದರೆ, ಈ ಚಿತ್ರವನ್ನು 1976ರಲ್ಲಿ ಹಿಂದಿಯಲ್ಲಿ ಸಬ್ಸೆ ಬಡಾ ರೂಪಯ್ಯ ಎಂಬ ಹೆಸರಿನಲ್ಲಿ ರಿಮೇಕ್ ಕೂಡ ಮಾಡಲಾಗುತ್ತೆ. ಆ ಚಿತ್ರವನ್ನು ಕನ್ನಡದ ಒಂದು ನಟರಾದಂತಹ ಶಿವರಾಮ್ ಅವರ ಸಹೋದರರಾದಂತಹ ಎಸ್ ರಾಮನಾಥನ್ ಅನ್ನೋರು ನಿರ್ದೇಶನವನ್ನು ಮಾಡ್ತಾರೆ. ಹಾಗೆಯೇ ಒಬ್ಬ ಮನುಷ್ಯ ಎಷ್ಟೇ ಐಶ್ವರ್ಯ ಇದ್ರೂ ಕುರುಡಾಗಿ ಯಾರನ್ನು ನಂಬಬಾರದು ಅನ್ನೋದು ಈ ಕಥೆಯ ಒಂದು ಸಾರಾಂಶ ಆಗಿರುತ್ತೆ. ಈ ಚಿತ್ರ ಬಂದು ಯೂಟ್ಯೂಬ್ನಲ್ಲಿ ನಿಮ್ಮೆಲ್ಲರಿಗೂ ಲಭ್ಯ ಇರುತ್ತೆ. ಎಲ್ಲರೂ ಈ ಚಿತ್ರವನ್ನು ನೋಡಿ ಕಣ್ತುಂಬಿಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಸ್ನೇಹಿತರೆ, ಇನ್ನೂ ಹಲವಾರು ಅಣ್ಣವರ ನಟನೆಯ ಚಿತ್ರಗಳ ಬಗ್ಗೆ ಸ್ವಾರಸ್ಯಕರ ಘಟನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ನಮ್ಮ ಪವರ್ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಬಟನ್ನ ಒತ್ತಿ ಲೈಕ್ಸ್ ಮಾಡಿ, ವಾಚ್ ಮಾಡಿ. ಧನ್ಯವಾದಗಳು. ಶುಭ ದಿನ.